ಶತವತ್ತಾಗಿ ಪಾಲನೆ ಮಾಡ್ತೀವಿ. ಈಗ ಆ್ಯಕ್ಚುಲಿ ಇಲ್ಲಿ ಲೋಕಲ್ ಇದ್ದವ್ರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ ಮತ್ತು AWS ಇದ್ರ ಬಗ್ಗೆ ಸ್ಟ್ರಿಕ್ಟ್ನೆಸ್ ಮೇಂಟೈನ್ ಮಾಡಬೇಕು, ಅಡ್ಮಿನಿಸ್ಟ್ರೇಷನ್ ಮೇಂಟೈನ್ ಮಾಡಬೇಕು. ಯಾಕಂದರೆ ಲೈನ್ಮನ್ಗಳಾಗಲಿ ಅಥವಾ ಸೆಕ್ಷನ್ ಆಫೀಸರ್ ಆಗಲಿ ಈ ರೀತಿ ಏನಾದರೂ ಆರೋಪಗಳು ಬರ್ತಾ ಇದಾವೆ ಅಂದ್ರೆ ಇದು ನಿಜವಾಗಿಯೂ ಗೋಕಾಕ್ ತಾಲೂಕು ಮತ್ತು ಮೂಡಲ್ ತಾಲೂಕಕ್ಕೆ ಕೆಟ್ಟ ಹೆಸರು ಬಂದಂಗೆ. ಈಗ ನಾನು ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಅಂತಂದು ಹೇಳ್ಬೋದು, ಬಟ್ ತಮಗೂ ರಿಕ್ವೆಸ್ಟ್ ಮಾಡ್ತೀನಿ, ಈಗ ಯಾವುದೇ ಸರ್ವಿಸಸ್ ತಾವು ಹೇಳಿದಿರಲ್ಲ, ಸುಟ್ಟು ಟ್ರಾನ್ಸ್ಫರ್ ಚೇಂಜ್ ಮಾಡೋದ್ರಾಗೆ, ಕಂಬ ಸೀದಾ ಮಾಡೋದ್ರಾಗೆ ಯಾರಿಗೂ ಯಾವುದೇ ರೀತಿಯಲ್ಲಿ ₹1 ಕೊಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಎಲ್ಲನೂ ಡಿಪಾರ್ಟ್ಮೆಂಟ್ಲೇ ಮಾಡಿಸ್ತಿರ್ತೀವಿ, ನಮಗೆ ಸ್ಯಾಲ್ರಿ ಕೊಡೋದು, ನಮಗೆ ನೌಕರಿ ಕೊಡೋದು ಅದ್ರ ಸಲುವಾಗಿ. ದಯಮಾಡಿ ತಾವೇನಾದರೂ ಜಾಗೃತರಾದ್ರಂದ್ರೆ ಇದ್ರದ್ದು ರಿಸಲ್ಟ್ ಭಾಳ ಜಲ್ದಿನೇ ಬಂದುಬಿಡ್ತೈತಿ. ಮತ್ತು ಪ್ರತಿ ತಿಂಗಳ 3ನೇ ಶನಿವಾರ ನಾವು ಯಾವಾಗಿದ್ರೂ ಸಬ್ ಡಿವಿಷನ್ ಲೆವೆಲ್ದಾಗ ಒಂದು ಕನ್ಸ್ಯೂಮರ್ ಇಂಟ್ರಾಕ್ಷನ್ ಮೀಟಿಂಗ್ ಇಟ್ಟಿರ್ತೀವಿ. ಒಂದು ತಿಂಗಳದಾಗ ತಮ್ಗೆ ಆದಂಥ ಏನಾದರೂ ತೊಂದರೆಗಳಿದ್ದು ಅಂದ್ರೆ ಅಲ್ಲಿ ಬಂದು ತಾವು ದಾಖಲೆ ಮಾಡಿ. ಆ ದಾಖಲೆ ಐತಂದ್ರೆ ಏನಾಗ್ತೈತಿ, ನಮ್ಮ ಕಡೆನೂ ಬರ್ತೈತಿ, ಅದ್ರ ಬಗ್ಗೆ ನಾವು ಕ್ರಮನೂ ತೊಗೊಳ್ಬೋದು. ಈಗ ಏನಾಗ್ತೈತಿ, ಓರಲ್ಲಿ ಹೇಳ್ತೀರಿ, ಅದಕ್ಕೆ ಅವ್ರಿಗೆ ನಾವು ಆ್ಯಕ್ಷನ್ ತೊಗೊಳ್ಬೇಕಾದ್ರೆ ಅದಕ್ಕೊಂದು ಪ್ರೂಫ್, ಒಂದು ರಿಟರ್ನ್ ಡಾಕ್ಯುಮೆಂಟ್ಸ್ ಮತ್ತು ಅದಕ್ಕೆಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಬೇಕಾಗ್ತೈತಿ. ಅದಕ್ಕೆ ದಯಮಾಡಿ ಇನ್ನು ಮುಂದೆ ಯಾವುದೇ 24/7 ವೆಹಿಕಲ್ಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ ಇರ್ಬೋದು, ಇವು ಯಾವುದೇ ರೀತಿಯಲ್ಲಿ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಯಾವುದೇ ಟ್ರಾನ್ಸ್ಫಾರ್ಮರ್ಗೆ ಯಾವುದೇ ದುಡ್ಡು ಕೊಡ್ತಕ್ಕದ್ದಲ್ಲ. ಯಾವುದೇ ಸರ್ವಿಸ್ ಇರಲಿ ಅದು ನಿಮ್ಮಿಂದ ಏನೂ ತೊಗೊಳ್ಳೋದಿಲ್ಲ. ನಾವು ಏನಾದರೂ ಕನೆಕ್ಷನ್ ಬೇಕಾದರೆ ನೀವೇನು ಡಿಪಾಸಿಟ್ ಕಟ್ತೀರಿ, ರಿಜಿಸ್ಟ್ರೇಷನ್ ಫೀ ಕಟ್ತೀರಿ, ಅದೆಲ್ಲ ನಿಮ್ಗೆ ರಿಸಿಟ್ ಕೊಡ್ತೀವಿ. ಇನ್ನು ಉಳಿದು ಯಾವುದೇ ನಾವು ಡಿಪಾರ್ಟ್ಮೆಂಟ್ಲಿ ಆಗಲಿ ಇಂಧನ ಇಲಾಖೆಯಿಂದ ನಾವು ನಿಮಗೇನು ಕಂಬ ತಂತಿ ಈಗಾಗಲೇ ನಾವೆಲ್ಲ ಹಾಕ್ತಾ ಇದ್ದೀವಿ, ಅದೆಲ್ಲ ಫ್ರೀ ಆಫ್ ಕಾಸ್ಟ್ ಇದೆ. ನಮ್ಮದು ಮೇಂಟೆನೆನ್ಸ್ ಆ್ಯಕ್ಟಿವಿಟೀಸು ಹೇಳಿದಿರಿ, ಎಲ್ಲಿ ವೈರ್ ಹರಿದು ಬೀಳ್ತಾ ಇದ್ದಾವೆ, ಯಾವ ವೈರ್ಗಳು ರಿಪ್ಲೇಸ್ಮೆಂಟ್ ಮಾಡಬೇಕನ್ನೋದು ಈಗಾಗಲೇ ಮಾಡಲಿಗರು ಹೇಳಿದರು. 4 ಫೀಡರ್ಗಳು ನೀವು ಕಂಪ್ಲೀಟ್ ಮಾಡಿದ್ದೀವಿ, ಇನ್ನೂ 32 ಫೀಡರ್ಗಳು ನಾವು ಮಾಡ್ತಾಯಿದ್ದೀವಿ. ಹಂತವಾಗಿ ಇವೆಲ್ಲನೂ ಸುಧಾರಣೆ ಮಾಡ್ತೀವಿ. ಇದರಲ್ಲಿ ಮೇಜರ್ ಏನಂದ್ರೆ, ನಮ್ಮ ಅಧಿಕಾರಿಗಳು ಒಂದು ವೇಳೆ ತಮ್ಮ ಸಮಯ ಪಾಲನೆ ಆಗಲಿ, ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಣೆ ಮಾಡಿದ್ರೆ ಇವತ್ತು ಅವ್ರ ನನಗಿಂತ ಹೆಚ್ಚಿಗೆ ಅವ್ರ ಜವಾಬ್ದಾರಿ ಹೆಚ್ಚಾಗಿದೆ. ಯಾಕಂದ್ರೆ ಲೋಕಲ್ ಆಫೀಸರ್ ಇರೋದ್ರಿಂದ ಈ ರೀತಿ ಯಾವುದೇ ರೀತಿ ಇನ್ನೊಂದು ಸ್ಟ್ರೈಕ್ ಆಗೋದಾಗಲಿ ಅಥವಾ ಯಾವುದೇ ಕಂಪ್ಲೇಂಟ್ ಬರಬಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮೆಲ್ಲರದ್ದು ಐತಿ. ಯಾಕಂದ್ರೆ SOಗಳು ಒಂದು ವೇಳೆ ನಾವು ತಪ್ಪು ಏನಾದರೂ ಕಂಡು ಬಂತಂದ್ರೆ ಡ್ರಾಸ್ಟಿಕಲಿ ನಾವು ಸಸ್ಪೆಂಡ್ ಮಾಡುವಂತ ಆಕ್ಷನ್ ತಗೋತಾ ಇದ್ದೀವಿ. ಈ ಶೀತಲ್ ಖಾನಾ